ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ವೀಕ್ಷಕರೇ, ಇಂದು ಶಿಕ್ಷಕರ ದಿನಾಚರಣೆ ಎಂದು ಎಲ್ಲರಿಗೂ ಗೊತ್ತಿದೆ. ಹಾಗೆ ಶಿಕ್ಷಕರು ಎಂದರೆ ಗುರುವಿಗೆ ಸಮಾನ. ಹಾಗೆ ನಮ್ಮ ಜೀವನದಲ್ಲಿ ನಮಗೆ ಗುರುವಾಗಿ ಶ್ರೀ ಸಾಯಿ ಬಾಬಾ ಅವರು ಸಿಕ್ಕಿದ್ದಾರೆ. ಇದನ್ನು ಶ್ರೀ ಸಾಯಿ ಸಚ್ಚರಿತೆಯ 2ನೆಯ ಅಧ್ಯಾಯದಲ್ಲಿ ಗುರುವಿನ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಆದರೆ ಅದರ ಅರ್ಥ ಏನೆಂದು ತಿಳಿದುಕೊಳ್ಳೋಣ ಬನ್ನಿ. ಹೇಮಾಂಡ ಪಂತರು ಈ ವಿಚಾರವಾಗಿ ಯಾವುದೇ ಟಿಪ್ಪಣಿಯನ್ನು ಸಹ ಇಟ್ಟಿರುವುದಿಲ್ಲ. ಸಾಯಿ ಸಚ್ಚರಿತೆಯ ಬರಹಗಾರರಾದ ಹೇಮಾಂಡ ಪಂತರವರು ಅವರ ನಿಜವಾದ ಹೆಸರು ಗೋವಿಂದ ರಘುನಾಥ ದಾಬೋಲ್ಕರ್ ಅಂತ. ಗುರುವಿನ ಅವಶ್ಯಕತೆಯ ಬಗ್ಗೆ ತಮ್ಮದೇನೂ ಅಭಿಪ್ರಾಯ ಬರೆದಿರಲಿಲ್ಲ. ಆದರೆ ಕಾಕಾ ಸಾಹೇಬರು ಈ ವಿಷಯದ ಬಗ್ಗೆ ಈ ರೀತಿ ಹೇಳಿದ್ದಾರೆ ಅಂತ ತಿಳಿಸಿದ್ದಾರೆ. ಅವರು ಕೂಡ ಕಾಕಾ ಸಾಹೇಬ್ ದೀಕ್ಷಿತರು ಕೂಡ ಸಾಯಿ ಭಕ್ತರಾಗಿರ್ತಾರೆ. ಹೇಮಾಂಡ ಪಂತರು ಸಂಧಿಸಿದ ಮಾರನೆಯ ದಿನವೇ ಶ್ರೀ ಕಾಕಾ ಸಾಹೇಬ್ ದೀಕ್ಷಿತರು ಶ್ರೀ ಬಾಬಾರವರಲ್ಲಿಗೆ ಹೋಗಿ, ನಾನು ಈಗ ಶಿರಡಿ ಬಿಡಬಹುದಲ್ಲವೇ ಎಂದು ಕೇಳ್ತಾರೆ. ಇದರ ಅರ್ಥ ಏನಂದರೆ, ಹೇಮಾಂಡ ಪಂತರನ್ನು ಭೇಟಿಯಾದ ಮಾರನೆಯ ದಿನವೇ ಕಾಕಾ ಸಾಹೇಬ್ ದೀಕ್ಷಿತರು ಬಾಬಾರವರನ್ನು ಭೇಟಿಯಾಗಿ, ಈಗ ನಾನು ಶಿರಡಿಯನ್ನು ಬಿಟ್ಟು ಹೋಗಬಹುದಲ್ವಾ ಅಂತ ಕೇಳ್ತಾರೆ. ಆಗ ಅಲ್ಲಿದ್ದ ಕುಳಿತವರಲ್ಲಿ ಕೆಲವರು ಅವರನ್ನು ಕೇಳ್ತಾರೆ, ಎಲ್ಲಿಗೆ ಅಂತ. ಆಗ ಬಾಬಾ ಅವರು ಉತ್ತರ ಕೊಡ್ತಾರೆ, ಮೇಲಕ್ಕೆ ಹೋಗಲು ಅಂತ. ನೋಡಿ, ಇದರ ಅರ್ಥ ಏನಂದರೆ, ನೀವು ಎಲ್ಲಿಗೆ ಹೋಗಲು ಬಯಸುತ್ತೀರಾ ಎಂದು ಕೇಳಿದಾಗ ಬಾಬಾ ಅವರು ಮೇಲಕ್ಕೆ ಅಂತ ಉತ್ತರ ಕೊಡ್ತಾರೆ. ಮೇಲಕ್ಕೆ ಎಂದಿದ್ದು ಸಾಮಾನ್ಯ ಸ್ಥಳವಲ್ಲ, ಅದು ಮೋಕ್ಷ ಹಾಗೂ ಪರಮ ಪಾವಿತ್ರ ಸ್ಥಳಕ್ಕೆ ಎಂಬ ಅರ್ಥವನ್ನು ಸೂಚಿಸುತ್ತೆ. ಆಗ ಅಲ್ಲಿದ್ದ ಒಬ್ಬರಲ್ಲಿ ಆ ದಾರಿ ಹೇಗಿದೆ ಅಂತ ಪ್ರಶ್ನಿಸ್ತಾನೆ. ಅದರ ಅರ್ಥ ಏನಂದರೆ, ಅಲ್ಲಿದ್ದವನೊಬ್ಬ ಈ ಮೇಲಕ್ಕೆ ಹೋಗುವ ದಾರಿ ಹೇಗಿದೆ ಅಂತ ಬಾಬಾ ಅವರನ್ನು ಪ್ರಶ್ನಿಸ್ತಾನೆ. ಆಗ ಬಾಬಾ ಅವರು ಹೇಳ್ತಾರೆ, ಅಲ್ಲಿಗೆ ಹೋಗಲು ಅನೇಕ ದಾರಿಗಳಿವೆ, ಇಲ್ಲಿಂದಲೂ ಕೂಡ ದಾರಿ ಇದೆ. ಆ ದಾರಿ ಬಹಳ ಕಠಿಣವಾದದ್ದು, ಆ ದಾರಿಯಲ್ಲಿ ಹುಳ್ಳಿ ಮತ್ತು ತೋಳಗಳಿವೆ ಅಂತ ಉತ್ತರ ಕೊಡ್ತಾರೆ. ಆದರೆ ಈ ಗಮ್ಯ ಸ್ಥಾನ ಅಂದರೆ ಮೋಕ್ಷ ತಲುಪೋಕ್ಕೆ ಅನೇಕ ದಾರಿಗಳಿವೆ. ಶಿರಡಿಯಿಂದಲೂ ಜೀವನದ ಪಂಥದಿಂದಲೂ ಹೋಗಬಹುದು. ಆದರೆ ಆ ದಾರಿ ಬಹಳ ಕಠಿಣ, ಅದರಲ್ಲಿ ಹುಳಿ ಮತ್ತು ತೋಳಗಳು ಇರುತ್ತವೆ ಅಂತ ಯಾಕೆ ಬಾಬಾ ಅವರು ಹೇಳಿದ್ದಾರೆ ಅಂದರೆ, ಈ ಹುಲಿ ಅಂತ ಅಂದರೆ ಭಯ, ತೋಳಗಳು ಅಂದರೆ ಪ್ರಲೋಭನೆ, ಅಂದರೆ ಅಪಾಯ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ಕಾಕಾ ಸಾಹೇಬ್ ದೀಕ್ಷಿತ್ ಅವರು, ಬಾಬಾ ನೀವು ನಮ್ಮೊಂದಿಗೆ ಇದ್ದರೆ ಒಂದು ಮಾರ್ಗದರ್ಶಕನನ್ನು ಕರೆದುಕೊಂಡೇ ಹೋದರೆ ಹೊಳಿತಲ್ವೇ ಅಂತ ಕೇಳ್ತಾರೆ. ಆಗ ಅದಕ್ಕೆ ಕಾಕಾ ಸಾಹೇಬರು ಕೇಳ್ತಾರೆ ಬಾಬಾ ಅವರನ್ನು, ಒಂದು ಗುರು ಇದ್ದರೆ ನಮ್ಮೊಂದಿಗೆ ಒಳಿತಲ್ಲವೇ ಅಂತ. ಆಗ ಬಾಬಾ ಅವರು, ಆಗ ಕಷ್ಟವಿರೋದಿಲ್ಲ, ಮಾರ್ಗದರ್ಶಕನು ಸುರಕ್ಷಿತವಾದ ಉದ್ದೇಶಿತ ಸ್ಥಳಕ್ಕೆ ಕೊಂಡೊಯ್ಯುತ್ತಾನೆ. ಮಾರ್ಗದರ್ಶಕನ ಇಲ್ಲದಿದ್ದ ಪಕ್ಷದಲ್ಲಿ ದಾರಿಯಲ್ಲಿ ತೊಂದರೆಗೀಡಾಗುವ ಸಂಭವವಿದೆ ಅಂತ ಉತ್ತರಿಸ್ತಾರೆ. ನೋಡಿ, ಇಲ್ಲಿ ಮಾರ್ಗದರ್ಶಕ ಅಂತ ಅಂದರೆ ಗುರು. ಈ ಗುರು ಒಬ್ಬರು ನಮ್ಮ ಜೊತೆಗಿದ್ದರೆ ನಾವು ಎಂಥ ಕಷ್ಟ ದಾರಿ ಇರಲಿ, ಅವರು ನಮ್ಮ ಸುರಕ್ಷಿತವಾಗಿ ಕರೆದುಕೊಂಡು ನಮ್ಮ ಗಮ್ಯ ಸ್ಥಾನಕ್ಕೆ ತಲುಪಿಸ್ತಾರೆ. ಆದರೆ ಮಾರ್ಗದರ್ಶಕನಿಲ್ಲದಿದ್ದ ಪಕ್ಷದಲ್ಲಿ ನಾವು ದಾರಿ ತಪ್ಪುವಂತಹ, ಹಾಗೆ ನಮಗೆ ಅಪಾಯವನ್ನು ತಂದುಕೊಳ್ಳುವಂಥವುಗಳು ಕೂಡ ಇರ್ತವೆ. ಇಲ್ಲಿ ನೋಡಿ, ನಾವೇ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋದಾಗ, ಈಗ ದೇವರಿಗೆ ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ, ದೇವರೇ ನನ್ನ ಜೊತೆ ನಿಲ್ಲು ನೀನು, ಅದರಲ್ಲಿ ಏನಾದರೂ ತಪ್ಪು ಸರಿಯಾದರೆ ತಪ್ಪಾದರೆ ನನ್ನನ್ನು ತಿದ್ದಿ ನನ್ನ ಮುಂದಕ್ಕೆ ಕರೆದುಕೊಂಡು ಹೋಗು ಅಂತ ಅಂದರೆ ದೇವರು ನಿಜವಾಗ್ಲೂ ನಿಮಗೆ ಯಾವುದೇ ರೂಪದಲ್ಲಾಗಲಿ ಸಹಾಯ ಮಾಡ್ತಾನೆ. ಅದರಿಂದ ನಿಮಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋದೇ ಆಗಿದ್ದರೆ, ಇಲ್ಲ ನಿಮಗೆ ಅದೆಲ್ಲ ಸರಿಯಾಗಿ ದಾರಿ ಇದೆ ಅಂತ ಅಂದರೆ ನಿಮಗೆ ಏನು ಅಡೆತಡೆಗಳು ಬರಲ್ಲ. ಇದು ತುಂಬ ಜನದ ಲೈಫಲ್ಲೂ ಕೂಡ ಆಗಿರುತ್ತೆ. ಈ ಉತ್ತರ ಅಲ್ಲಿಯೇ ಇದ್ದ ದಾಬೋಲ್ಕರ್ ಅವರಿಗೆ ಗುರುವಿನ ಅಗತ್ಯವಿದೆಯೇ ಎಂಬ ಪ್ರಶ್ನೆಗೆ ಉತ್ತರವಾಗಿರುತ್ತೆ. ಅವರು ಆಗ ಯೋಚಿಸತೊಡಗ್ತಾರೆ. ಅವ್ರ ಮನಸ್ಸಿನಲ್ಲಿ ಗುರುವಿನ ಅವಶ್ಯಕತೆ ಇದೆ ಎಂಬ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಇದು. ಆಗ ಇದನ್ನು ಕೇಳಿ ಅವರು ಆಳವಾಗಿ ಆಲೋಚಿಸ್ತಾರೆ. ನೈಜವಾದ ಪಾರಮಾರ್ಥಿಕ ಜ್ಞಾನ ಸಂಪಾದನೆಗೆ ಗುರುವಿನ ಅವಶ್ಯಕತೆ ಇದ್ದೇ ಇದೆ ಅಂತ ಅವರು ತಿಳಿದುಕೊಂಡ್ರು. ಅವರು ಈ ನಿರ್ಣಯಕ್ಕೆ ಬಂದರು. ನಿಜವಾದ ಆಧ್ಯಾತ್ಮಿಕ ಜ್ಞಾನ ಅಂದರೆ ಮೋಕ್ಷದ ಮಾರ್ಗವನ್ನು ಪಡೆಯಲು ನಮಗೆ ಗುರುವಿನ ಅವಶ್ಯಕತೆ ಇದ್ದೇ ಇದೆ ಅಂತ ತಿಳಿದುಕೊಂಡ್ರು. ಯಾರು? ಹೇಮಾಂಡ ಪಂತರು. ಉದಾಹರಣೆಗೆ, ಅವತಾರ ರೂಪಿಗಳಾದ ಶ್ರೀಕೃಷ್ಣ ಮತ್ತು ಶ್ರೀರಾಮ ಇವರು ತಮ್ಮ ಸ್ವಾನುಭವಕ್ಕೋಸ್ಕರ ತಮ್ಮ ಗುರುಗಳಾದ ಸಂದೀಪಾನಿ ಮತ್ತು ವಸಿಷ್ಠರಿಗೆ ಶರಣಾಗತರಾಗಲಿಲ್ಲವೇ?
ಅವತಾರ ರೂಪಿಗಳಾದ ಶ್ರೀಕೃಷ್ಣ ಮತ್ತು ಶ್ರೀರಾಮ ಸಹ ತಮ್ಮ ಅನುಭವ ಮತ್ತು ಜ್ಞಾನಕ್ಕಾಗಿ ಗುರುಗಳಾದ ಸಂದೀಪಾನಿ ಮತ್ತು ವಶಿಷ್ಠರಿಗೆ ಶರಣಾದರು. ಅಂದರೆ ದೈವ ಅವತಾರರೂ ಸಹ ಗುರುವಿನ ಮಾರ್ಗದರ್ಶನವಿಲ್ಲದೆ ಮೋಕ್ಷವನ್ನು ಹೊಂದಲು ಸಾಧ್ಯವಾಗಲಿಲ್ಲ. ಹಾಗಾಗಿ ನಮ್ಮಂತಹ ಮನುಷ್ಯ ಜನ್ಮವನ್ನು ನಾವು ಪಡೆದುಕೊಂಡು ಬಂದಿದ್ದೀವಿ. ನಮಗೆ ಮೋಕ್ಷದ ದಾರಿ ಬೇಕು ಅಂತಂದರೆ ಗುರುವಿನ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ನಾವು ಬಾಬಾ ಅವರನ್ನು ಗುರುವೆಂದು ಸ್ವೀಕರಿಸಿ ಅವರು ಹೇಳಿದಂತಹ ಮಾರ್ಗವನ್ನು, ಹಾಗೆ ಅವರು ತೋರಿಸಿದಂಥ ಮಾರ್ಗದಲ್ಲಿ ನಡೆದಿದ್ದೇ ಆದರೆ ನಮಗೂ ಕೂಡ ಮೋಕ್ಷದ ದಾರಿ ಸುಲಭವಾಗುತ್ತೆ. ಬಾಬಾರವರು ಮೋಕ್ಷದ ಮಾರ್ಗ ಸುಲಭವಾದದ್ದಲ್ಲ, ಅದು ಅಪಾಯಗಳಿಂದ ಕೂಡಿದೆ ಅಂತ ಹೇಳ್ತಾರೆ. ಈ ದಾರಿ ಬಹಳ ಅಂದರೆ ದಾರಿಯನ್ನು ದಾಟಲು ಗುರುವಿನ ಅವಶ್ಯಕತೆ ಇದೆ. ಗುರು ಇದ್ದರೆ ಭಕ್ತನು ಹೆದರಬೇಕಾಗಿಲ್ಲ, ಅಂದರೆ ಭಯಪಡಬೇಕಾಗಿಲ್ಲ. ತಪ್ಪದೆ ಆ ಗುರು ಅವರನ್ನು ಪರಮ ಸತ್ಯ ತಲುಪಲು, ಅಂದರೆ ಗಮ್ಯಸ್ಥಾನ ಮೋಕ್ಷದ ದಾರಿಯನ್ನು ತಲುಪಿಸ್ತಾರೆ. ಎಲ್ಲರಿಗೂ ಶುಭವಾಗಲಿ. ಹಾಗೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.